ಹೋಗಿ ಬರ್ತೇನು ಓಡ್ಕೊತ ಹೋಗ್ತೇನು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ಲ ಮತ್ತು ಯಾರಾದ್ರೂ ಭೀ ಉಳೋದ ತಿನ್ನೋದ ಅಗದಿ ಕಂಟ್ರೋಲ್ನಾಗ ಇದ್ದೀನು ಒಂದೇ ಚಾದರ್ ಹಚ್ಕೋತೀನು ಯಾಕಂದ್ರೆ ಸ್ವಾಮಿ ಆಗೋದೈತಿವೋ ನಾಳೆ ಯಾರು ಕೊಡವ್ರ ಅಂತ ಅಂತೀನು ಬ್ಯಾಸ್ದಾಗ ಒಮ್ಮೆ ಹೋಗಿನ ಶಿಕ್ರಜಿ ಹೋಗಿನ ಆಯ್ತು 5 ಸರ್ತಿ ಆಗಿತ್ತು ನಂದ ಆಯ್ತು ಭರ್ಮು ಕೇಳು ಭರ್ಮುನಿಂದ ಎಷ್ಟಾಗಿದಾವು ನಾನು 2000 ಆಗಿದಾವ ಒಂದಾಯ್ತು ಖರೆ 20 ವರ್ಷ ಆಯ್ತು ಹೋಗಿ ನಿಂತಿದ್ದ ನಾನು ಹಚ್ಕೊಟ್ಟಿಲ್ಲ ಆಯ್ತು ಭರ್ಮನ ಭಾಳ ನೋಡಿದ ಖರೆ 5000 ರೂಪಾಯಿ ಕೊಟ್ಟಿದ್ದ ಬರ್ತಕ ಬಂದ ಒಂದು ತಿಂಗಳಿಗೆ ಹಚ್ಕೊಟ್ಟಿಲ್ಲ ಅವನಿಗೆ ಮದುವೆ ಮಾಡಿದ್ರೆ ನಾವು ಮಾಡಿದ್ವು 2 ಮಂದಿ ಕೂಡಿ ಆಯ್ತು ಬೋಸ್ಗೆ ಕೇಕಿ ಸುಂಟ ಆಯ್ತು ಭರ್ಮು ನಿಂಬು ಎಷ್ಟಾಗಿದಾವು ಆಯ್ತು ನಾನು 2000 ಆಗಿದಾವು ಖರೀ ಎಷ್ಟು ವರ್ಷ ಕೇಳಲಿಲ್ಲ 20 ವರ್ಷದಾಗ ಕೂಡಿ 2000 ಆಗಿದ್ವು 2 10 ಹೋಗ್ತಿದ್ದ 4-5 ಸರ್ತಿ ಹೋಗಿದ್ದನು ನಾನು ಭಾಳ ಸರ್ತಿ ಆಗಿದ್ದಿಲ್ಲ 5 ಸರ್ತಿ ಆಗಿದ್ದೆ ಅದಕ್ಕೆ ನಾನು ಇದು ಚಂದ್ರಪುರದಲ್ಲಿ ಆಯ್ತು ಮತ್ತೆ ಮುಂದಿನ ವರ್ಷ ಬರ್ತಲ್ಲ ಅವಾಗ 108 ದರ್ಶನ ಸಲಗ ಮಾಡ್ತಾನು ಮತ್ತೆ ನಾನು ಜೀವ ಹೋಗ್ಲಿ ಸೈಲಿ ಬಂದ್ ಪಡಿಗೆ ಅದನ್ನ ಚಾಲು ಮಾಡ್ತೇನೆ ಇದು ಆಯ್ತು ಪಾವನೇರ ಅವ್ರ ಇವ್ರ ಅನ್ಕತ್ರು 8 ಕಿಲೋಮೀಟರ್ ಆಚೀಚೆ ಗೊತ್ತಿತ್ತಲ್ಲ ನೀಗ ಹೆಂಗೈತಿ ಬಸ್ಸೋದ 8 ತಿಂಗಳ ಹೋಗವ 4 ತಿಂಗಳ ತಕ ಹೋಗ್ತಿತ್ತು ಜಿಲ್ಲ ಎಷ್ಟು 1600 ಕಿಲೋಮೀಟರ್ ಐತಿ 16,000 ಕಿಲೋಮೀಟರ್ 16,000 ಎಕರೆ ಐತಿ ಅದ ಅದ್ರ ಗುಡ್ಡೆಲ್ಲ ಹೆಂಗೈತಿ ಹೋಗಿ ಬರಾವ ಎಷ್ಟು ಕಿಲೋಮೀಟರ್ ಆದಿತ್ತು ಗೊತ್ತಿತ್ತದ ನಂಗೆ ಯಾರು ಗೊತ್ತಿಲ್ಲ ನಾನು ನೇಮ್ ತಗೊಂಡೆ ಖರೆ ಮತ್ತು ನಾವು ಹೋಗ್ತೀನಲ್ಲ ನೀವು ಹೋಗೋ ಲೆಕ್ಕ ನಿಂಗೆ ಆಗುಲ್ಲ ಅಂದ್ರೆ ಆಗುಲ್ಲ ನಾ ಅಲ್ಲೇ ಸಾಯ್ತಾನೆ ಖರೆ ಹೋಗ್ತಾ ಸಾಯ್ತಾನೆ ಖರೆ ಬಾಡೆ ಬರ್ತಾನೆ ಐತೆ ಜಿಲ್ಲಾ ಒಂದು ದಿನ ಬಿ ಶುದ್ಧ 108 4 ತಿಂಗಳ ತಕ ಅಲ್ಲೇ ನಿಂತು ಬರ್ಮೂ ನಮಗೆ ಫೋಲಿ ಕೊಟ್ಟು ರೂಪಾಯಿ ಕೊಟ್ಟು ದೀಕ್ಷಾ ತಗೊಂಡಿದ್ದಿಲ್ರಿ ಅವಾಗಿನ ಇಲ್ಲ ದೀಕ್ಷಾ ತಗೊಳ್ಳಿಲ್ಲ ಇಲ್ಲ ದೀಕ್ಷಾ ತಗೊಳ್ಳಿಲ್ಲ ಆ ಸಾವುಕಾರದಾಗ ಹೋಗಿದ್ದು ಆದಾಗ ಕೂಲಿ ಕೊಟ್ಟ ನಾವು ಅಡುಗೆ ಮಾಡಕತ್ತೀವಿ ನಾನು ಯಾತ್ರೆ ಕರ್ಕೊಂಡು ಹೋಗಿದ್ದು ಪರಂತು ನೇಮ್ ತಗೊಂಡು ಹೋಗಿದ್ದು ಯಾರ 1 ವರ್ಷ ತಕ ಬ್ರಹ್ಮಚರ್ಯ ವರ್ತ ಇರಲಿ ಅಂತೇಳಿ ತಗೊಂಡು ಹೋಗಿದ್ದು ಆ ಮಣ್ಣನ್ನೇ ಪ್ರಶಸ್ತಿಮತಿ ಅಮ್ಮ ಇತರಕ್ಕೆ ಪ್ರಶಸ್ತಿಮತಿ ಅಮ್ಮ ದೊಡ್ಡಗಮ್ಮ ಆಯ್ತಾ ನೇಮ್ ತಗೊಂಡು ಹೋಗಿದ್ರು ಅಣ್ಣ ನಾವು ಒಂದೋ ಹೊಲ್ಲಾಗಿದ್ವಿ ಅನ್ನ ತಮ್ಮ ಗತಿ ಇದ್ದೀವಿ ಈ ಪ್ರಕಾರ ಈಗ ಎಲ್ಲ ಆಪರೇಷನ್ ಬಂದೈತಿ ಆಪರೇಷನ್ ಮಾಡ್ರೆ ಅದು ನಮಗೆ ತಿಂಗಳಿಗೆ ಹೆಂಗ ಕ್ಯಾಂಪ್ ಹೋಗ್ತಿತ್ತು ಅದು ಬಿಳಿಯೋದು ಹೋಗ್ತೈತಿ ಪರಂತು ಬಂದ್ ಆಗ್ತೈತಿ ಇಷ್ಟ ಕ್ಯಾಂಪ್ ಹೋಗೋದು ಬಂದ್ ಆಗ್ತೈತಿ ಬಿಳಿಯೋದು ಹೋಗ್ತೈತಿ ಈ 4 ತಿಂಗಳ ತಕ ಹೊಲಕ್ಕೆ ಹೋಗಿ ಓಡ್ಕೊಂಡು ಹೋಗವ ಮತ್ತು ಓಡ್ಕೊತ ಬರ್ತೀನಿ ಅಂದ್ರೆ ಕಾಲು ಗಟ್ಟಿ ಆಗ್ಬೇಕಲ್ಲ ಆಯ್ತು 4 ತಿಂಗಳ ತಕ ನಾನು ದಿನ ಹೊಲಕ್ಕೆ ಹೋಗ್ತೀನಿ 5 ಕಿಲೋಮೀಟರ್ ನಮ್ಮದ ಹೊಲ ಹೋಗ್ತಾ 5 ಕಿಲೋಮೀಟರ್ ಬರ್ತಾ 5 ಕಿಲೋಮೀಟರ್ 10 ಕಿಲೋಮೀಟರ್ ಬರ್ತೇನು ಹೋಗಿ ಬರ್ತೇನು ಓಡ್ಕೊತ ಹೋಗ್ತೇನು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ಲ ಮತ್ತು ಯಾರಾದ್ರೂ ಭೀ ಉಳೋದ ತಿನ್ನೋದ ಅಗದಿ ಕಂಟ್ರೋಲ್ನಾಗ ಇದ್ದೀನು ಒಂದೇ ಚಾದರ್ ಹಚ್ಕೋತೀನು ಯಾಕಂದ್ರೆ ಸ್ವಾಮಿ ಆಗೋದೈತಿವೋ ನಾಳೆ ಯಾರು ಕೊಡವ್ರ ಅಂತ ಅಂತೀನು ಒಂದೇ ಚಾದರ್ ಹೊಲ್ದಾಗಾದ್ರೂ ಭೀ ಥಂಡ್ಯಾಗ ಒಂದೇ ಚಾದರ್ ಮ್ಯಾಗ ಹೊಚ್ಕೋತೀನು ಮತ್ತು ಬಮ್ಕಾಯಿ ಕಾವಲ್ಕ ಇದಕ್ಕ ಖರೆ
ಬೈಸಾಳ ಒಬ್ಬ ಇದ್ದ, ಅವ ನಮ್ಗೆ ಭಾಳ ಉಪಕಾರ ಮಾಡಿದ. ಈ ಸ್ವಾಮಿ ಆಗಕ್ಕ ಅವ ಕಾರಣ. ಮತ್ತು ಅವ ನಿಂತ 4 ಹುಡುಗರು ನಾವು ತೊಗೊಳಿದ್ವು. ನಾವು ಒಬ್ಬೊಬ್ಬನು 3 ಮಂದಿ ಸತ್ತು ಹೋದ್ರು, 2 ಮಂದಿ ಸತ್ತಿದ್ರು, 2 ಮಂದಿ ಉಳಿದಾರ. ಇನ್ನ ನಮ್ಮ ಕಾಕನ ಮಗ ಒಬ್ಬ ಜಿನ್ನು ಅದಾವ, ಮತ್ತು ಮೈಸೂರ ಜಿಲ್ಲಪ್ಪ, ಉಮ್ಮಿ ಜಿಲ್ಲಪ್ಪ, 2 ಮಂದಿ ಉಳಿದಾರು. ನೇಮ ಮತ್ತು ಇವ ಸತ್ತು ಹೋದರು. ಯಾರು ಮಾಡಲ್ಲ, ಅವ್ರು ಭೀ ಹಾಕ್ಬೇಕಾಗಿತ್ತು. ಅವ್ರ ಮೇಲೆ ಗ್ರೂಪ್ ಇರ್ತಿತ್ತಂದ್ರೆ ನಾವು 4 ಮಂದಿ ಕೂಡಿ ಒಬ್ಬರನ್ನ ತಗೊಳ್ಳೋದು, ಯಾರು ಮಾಡೋದ್ರ ತಗೊಳ್ದ ವಿಚಾರ ಮಾಡ್ತಿದ್ವು. ಮಾಮೂಲು ಮಾಡೋದನ್ನೇ ತಗೊಳ್ಳೋದಾಯ್ತು, ನಮ್ದು ನೇಮ ಇತ್ತು. ಆಯ್ತು. ಮುಂದೆ ಅಲ್ಲಿ ಒಂದು ವಾರಬೇಕ ಬರ್ಮು ಖೋಲಿ ಪುಕಟ್ ಕೊಟ್ಟ, ರೊಕ್ಕ ಕೊಡ್ತಿದ್ದ, ಹಣ್ಣ ಹಪ್ಪಳ ನಂಗೆ ಸತ್ಕಾರ ಮಾಡಿದ. ಅಲ್ಲೆಲ್ಲ ಮಂದಿ ಕೂಡಿಸಿದ. ಎಲ್ಲರೂ ಮ್ಯಾನೇಜರ ಅವರ ಇವರ ಕೂಡಿ ನನ್ನ ಸತ್ಕಾರ ಮಾಡಿದ್ರು. 108 ಮಾಡಿದಪ್ಪ, ಇದು ಪೂರ್ಣ ಆಯ್ತು. ನಾಳೆ ಅವ್ರ ಊರಿಗೆ ಹೋಗೋದ. ಬರ್ಮೋಗಿ ಹೇಳು, ಬರ್ಮೋ ನಿನ್ನ ರೊಕ್ಕ ಮುಳುಗ್ತಾವ ಅದು ಬೇಡ, ನೀಗ ಇದು ಮನೆ ಊರಿಗೆ ಹೋಗ್ಬೇಡಿಗೆ, ಒಂದು 15ನೇ ತಿಂಗಳಲ್ಲೇ ನಾನು ನಿನಗೆ ಪರ್ತು ಮಾಡ್ತೇನೆ, ನೀ ಯಾವಾಗ ಬೇಕಾದ ಕೊಡು ಅಂತ ಹೇಳಿದ್ದ. ಆದರೆ ಶಾಲೆ ಕಲಿಸ್ಕತ್ತಿರು. ಆದಾಗ ಶಾಲೆಗೆ ಹೋಗ್ಕಂದ ಅವ್ಗೆ ಪ್ರೋತ್ಸಾಹ ಮಾಡಿದ್ರು. ಮತ್ತು ನೌಕರಿಗೆ ಸಿಗದ ಜಾಗ ಬರ್ಬಿಡು ಅಂತಿಲ್ಲ, ನಾನೇ ತೊಕ್ಕಚ್ಚಿದ್ದು ಅವನು. ಆದರೆ ಈ ಪ್ರಕಾರ ಅವ ಭೀ ನೋಡಿದ ನಮ್ಗೆ ನಾವು ಎಷ್ಟು ಉಪಕಾರ ಮಾಡಿದ್ದು. ಅದೇ ಪ್ರಕಾರ ಅವ ಭೀ ಆಗಲಿ, ಬೈಸಳೆ ಆಗಲಿ, ನೇಮ ಆಗಲಿ, ಜಿನ್ನು ಆಗಲಿ, ಎಲ್ಲರೂ ನಮ್ಯಾಗ ಭಾಳ ಉಪಕಾರ ಮಾಡಿ ಹೋದ್ರು. 8ನೇ ದರ್ಶನಕ್ಕೆ ತ್ರಾಸ ಆಯ್ತೇನ್ರಿ? ದರ್ಶನ ನಂಗೆ ಯಾವಾಗ ಭೀ ತ್ರಾಸ ಆಗಲಿಲ್ಲ. ಯಾವಾಗ ಭೀ ಕಾಲ ಕೈಯ ಒತ್ಕೊಲಿಲ್ಲ. ಮತ್ತೆ ಹೋಗಿ ಬರವ ತೀರ್ ಕೇಳದ, ಚಾರ್ಕ್ ಹೋಗಿ ಬಾರಿಯಾಗ ನಿಂದ್ರದ, ಚಾರ್ಕ್ ಎದ್ದು ಹೊಯ್ತರು, ಕೈಯಾಗ ಕಟ್ಟಿಗಿಲ್ಲ, ಯಾದಿಲ್ಲ, ಹಂಗ ಹೋಗ್ತೀನಿ. ಆಯ್ತು. ಒಂದಿನ ಹಾದಿ ಮ್ಯಾಗ ಒಂದು ಹುಲಿ 2 ಮರಿಗಳು ತೊಗೊಂಡು ಕುದಿತ್ತು. ನೋಡ ಹುಲಿ ಕುದಿಕಿ ಹಾದಿ ಮ್ಯಾಗ 2 ಮರಿಗಳು ತೊಗೊಂಡ ತಿರುಗಿ ಹೋಗ್ತಾಳ್ರ, ಬಟ್ಟ ಆಗ್ತೈತಿ. ಮತ್ತ ಇದನ್ನ ಹೋಗ್ತಾಳ್ರ ಅಂದ್ರ ಮುರ್ತಿತೈತಿ. ಆಯ್ತು, ಯಾರು ಮಾಡ್ಲಿ, ಯಾರಾಗ್ಲಿ ಕಣ್ ಮುಚ್ಚಿ ನಮಗ್ ಕರ್ ಮಂತ್ರ ಅನ್ಕೋತ ಕಾಲ್ ಸತ್ಕೋತ ಹಾದು ಹುಲಿನ ಇಲ್ಲ. ರೋಡ್ ಬೈಲ್ ಚಲೋ ಆಯ್ತಲ್ಲ. ಇಲ್ಲ ಒಂದಿನ ನೇಮನಾಥನ ಕಟ್ಟಿ ಮ್ಯಾಗ ರೊಕ್ಕ ತುಂಬಿ ಬೆಳೆಯೋ ರೂಪಾಯಿಗಳು ಬೆಲೆ ಇದ್ದಿಲ್ಲ. ರಾಣಿ ಚಾಪ ಅವ್ರ ರೂಪಾಯಿ ತುಂಬಿ ಬಾಯಿ ತುಂಬ ಇಷ್ಟು ಪೀಸ್ ಇತ್ತು ನೋಡು. ಬೆಳ ವಿಚಾರಕ್ಕಿತ್ತು. ಆಯ್ತು, ನಾ ಯಾರು ಹೇಳು, ಅಲ್ಲಿ ರೂಪಾಯಿ ಇಲ್ಲದ ಯಾರು ಕೊಟ್ಟು ದೇವತಾಗಳ ಆ ಕಡೆ ನೋಡೋದಿಲ್ಲ. ನಾವು ಹೋಗೋಣ, ಪಾಸ್ಟಾರ್ ಟೋಕ್ ಪೈಲ ದರ್ಶನ ಮಾಡ್ಕೊಂಡು, ಮತ್ತೆ ಹಿಂದಿನ ಇತ್ತು ಅಂದ್ರೆ ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಹೋಗೋಣ. ಇಲ್ಲ ಒಂದು ಅಲ್ಲಿ ಏನು ಹೇಳ್ದ, ಒಬ್ಬ ಇಟ್ಟಂಗಿ ಕಟ್ಟಿರ ಪಾಸ್ಟಾರ್ ಶಿಖರ ಮ್ಯಾಗ ಒಂದು ಕೋಲೆ ಕಟ್ಟಿರ. ಆಯ್ತು, ಇಲ್ಲಿ ಒಂದು ಇಟ್ಟಂಗಿ ಹೋಗ್ಬೇಕ ಮ್ಯಾಗ 10 ರೂಪಾಯಿ ಖರ್ಚು ಮಾಡ್ತಿದ್ವಿ. ಅಣ್ಣ ಏನು ಮಾಡವ, ಒಂದು 2 ಇಟ್ಟಂಗಿ ಟೈಮ್ದಾಗ ಕಟ್ಕೊಳವ, ಮತ್ತೆ ಹಾಗೆ ಇರ್ತಾವ, ಮತ್ತೆ ನಡ್ಕೊಂತ ಹೋಗವ. ದಿನ 2 ಇಟ್ಟಂಗಿ ಹೋದ್ರ ಜಮಾ ಕಾಡ್ದ ಗೊತ್ತು. ಹಿಂಗ ದಿನ ಹೋಗೋದ್ನಾಗ 2 ಒಯ್ಯವ. ಅಲ್ಲಿಂದ 20 ದರ್ಶನದಿಂದ ಚಲೋ ಆತ್ರಿ. ಚಲೋ ಆಯ್ತು. 108 ಪುಸ್ತಕ ನಾ ದಿನ ಒಯ್ತೀನಿ. ಅದ್ರದ್ದೇನು ಇದು ಕೊಟ್ರನ್ರಿ? ಮಾಡ್ತಾರ ಏನು
ಯಾರಿಲ್ಲ ಒಟ್ ಸೇವಾ ಆತ್ರಿ ಅದು. ಒಟ್ಟು ನನ್ನ ಅಷ್ಟು ಭಗವಂತನ ಇದ್ರ ಟಿಜಿದಾಗ ಜಮಾಡ್ದಲ್ಲ ಹಾ. ಬಸ್ ಭಗವಂತ ಯಾರಿಗೆ ನಂಗೆ ಹೇಳೋದು ಬೇಡ ಯಾರಿಗೆ ಕೇಳೋದು ಬೇಡ. ನಾ ಮಾಡಿದನು ಗುಮ್ಮಣ್ಣೆ ಆಗಲಿ ಹೆಂಗಾದ್ರೆ ಹೋಗೋದೇನು ಹೆಗಲ್ ಮ್ಯಾಗ ಕಟ್ಕೊಳ್ಳವ ಕಾಯ್ದಾಗ ಮತ್ತೆ ಹೆಗಡೆ ಹಚ್ಚವ. ಅದ್ಮ್ಯಾಗ ಇದು ತ್ರಾಸ ಆತರಲ್ಲ ಎಷ್ಟನೇ ದರ್ಶನ ತ್ರಾಸ ಆತ್ರಿ ಹೆಸರಿ ಬಿಡು. ನಂಗೆ ತ್ರಾಸ ಏನಂದ್ರೆ ನಾ ಪುಸ್ತಕ ಊಟ ಮಾಡ್ಲತ್ತಿಲ್ಲ, ಇದು ನಂಗೆ ತ್ರಾಸ. ಮತ್ತೇನಿಲ್ಲ, ಯಾಕಂದ್ರೆ ಯಾವಾಗ ಉಪವಾಸ ಗೊತ್ತಿಲ್ಲ. ಈ ಮರ ಏಕಾಗ್ತಿತ್ತು ದೂರ ಇಲ್ಲಿ ಕೆಳಗೆ ಬರಬೇಕು, ಆಯ್ತು ಊಟ ಮಾಡವ, ಅದು ಇಷ್ಟ ನಂದು ತ್ರಾಸ. ಇಲ್ರಿ ಅದು ಎಷ್ಟನೋ ದರ್ಶನಕ್ಕೆ ಹೋಗೋಣ ತ್ರಾಸ ಆತಂದ್ರಲ್ಲ, ಇನ್ನೇನ್ ದರ್ಶನ ಆಗಲ್ಲ ಬಿಟ್ಟಿದ್ರಿ ನೋಡ್ರಿ. ಅದ 51 ವರ್ಷ ದರ್ಶನಕ್ಕ ಭಾಳ ತ್ರಾಸ ಆಯ್ತು. ಯಾಕಂದ್ರೆ ಅದನ್ನ ಇದು ನಿಮೆ ಘಾಟ ಐತಿಲ್ಲ, ಅಲ್ಲಿಂದ ವಸ್ತಿ ಮಾಡಿ ಇಲ್ಲಿ ಬರೋತಕ ಭಾಳ ತ್ರಾಸ ಆಯ್ತು. ಅಂದ್ರೆ ಭಾಳ ತ್ರಾಸ ಆಯ್ತು. ಯಾಕಂದ್ರೆ ಯಾರ ಕರೆನ ಎಂದಾಯಿತು ದೌಡಿಗಳಿಲ್ಲ ಇಷ್ಟ. ಇಲ್ರಿ ಸಂಡಾಸ ಹತ್ತೈತಿ, ಇನ್ನು ದರ್ಶನ ಆಗಲ್ಲ ಸಂಡಾಸ ಹತ್ತಿತ್ತಾರಲ್ಲ, ನೀರು ಕಡಿಮೆ ಆಗಿದೆ. ಆ ಸಂಡಾಸ ಹತ್ತಿತ್ಲ, ರಕ್ತ ಹೋಯ್ತು ಕಾವಾಗಿ. ಈಗ ಭೀ 2-3 ದಿನ ರಕ್ತ ಹೋಗಿತಿ. ಕಾಶಿದಿಗೆ ಹೋದಾಗ ನಿಂಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅಲ್ಲಿ ರಕ್ತ ಹೋಗತ್ತಿತ್ತು, ಹಿಕ್ಕಿ ಕಟ್ತಿತ್ತಿ ಕುರಿಗತಿ. ಏನು ಎಳ್ನೀರು ತಗೊಂಡ್ರಿ ಅಂದ್ರ ರಗತ್ ಕಮ್ಮಕತ್ತಿ. ಇಲ್ಲ, ಎಳ್ನೀರ್ಗೆ ಯಾರು ಸಂಬಂಧ ಇಲ್ಲ. 50 ರೂಪಾಯಿ ಒಂದು ಕಾಯಿ ಗೊತ್ತಾ, ಎಷ್ಟು ಖರ್ಚು ಮಾಡೋದ? ತೋಟದಾಗ ಇರ್ತಾವ್ರಿ, ಅದೇನು ವಿಚಾರ ಮಾಡ್ಬೇಡ್ರಿ. ಇಲ್ಲ, ಅದೇ ಇವರು ಗರೀಬ್ ಮಂದಿಗೆ ನಿಭಾಯಿಸ್ಬೇಕು. ನಮ್ಮದು ಭಿಕ್ಷಾ ಅವ್ರು ನೋಡಕ 50 ಆಗ್ಬೇಕ. ಅವ್ರ 50 ಮಂದಿ 7-10 ಮಂದಿ ನಮ್ಮ ಸಣ್ಣ ಹುಡುಗವ, ಮತ್ತ ಅವ್ರ ಕೂಡಿ ಬಂದಿರ ಒಂದು 10-20 ಮಂದಿ ಹುಡುಗರು ಆಯ್ತು. ಅವಾಗ ನನ್ನ ಈ ಅಕ್ಕವನ ನಡೆದಿತ್ತ, ಬಾವಣ್ಣ ನಡೆದಿತ್ತು. ಎಷ್ಟಾಗಿದವು ಅಂದ್ರೆ 50 ಆಗಿದವು. ಮತ್ತೆ ನಾವು ಹೋಗ್ತೇವು, ಮತ್ತೆ ನಂಗೆ ಏನು ತ್ರಾಸ ಇಲ್ಲ, ಏನಿಲ್ಲ. ಹಿಂಗ ಹೋಗ್ತೈತಿ, ಮಾಡಿ ಬರ್ತೇನು, ನಡೀರಿ ನೀವು. ಅವರು ಒಂದು 2 ದರ್ಶನ ಮಾಡಿದ್ರು, ಮತ್ತೆ ಅವರು ಊರಿಗೆ ಬಂದರು. ಅಲ್ಲಿ ಸನ್ಮಾನ ಊರನವ್ರೇನೋ ಸನ್ಮಾನ ಮಾಡಿದಾರತ್ತೆ. ಊರನಾಗ ಸನ್ಮಾನ ಮಾಡಿಲ್ಲ. ನೋಡು, ಸನ್ಮಾನ ಯಾಕೆ ಮಾಡ್ತಾರು? ಅದನ್ನ ಕೆಟ್ಟ ಮಾಡ್ತೀನಿ ಅಂದ್ರೆ ನೋಡು, ಚಲೋ ಕಾರ್ಯ ಮಾಡಿದ್ರೆ ಯಾವಾಗ ಭೀ ಮಾಡ್ಬೇಕು. ಚಲೋ ಮಾಡೋದು, ಮತ್ತೊಬ್ಬರ ಮ್ಯಾಗ ಉಪಕಾರ ಮಾಡಬೇಕು, ದಯ ಇರ್ಬೇಕು, ಕರುಣ ಇರ್ಬೇಕು, ಪ್ರೀತಿ ಇರ್ಬೇಕು. ಅದನ್ನ ಸಣ್ಣ ಆಗ್ತೈತಿ, ಮತ್ತೆ ಶಾಲೆ ಆಗ್ತೈತಿ, ಮತ್ತೆ ಧರ್ಮ ಬರ್ತೈತಿ. ಅವಾಗ ಕರುಣ ಇಲ್ಲ ಆಯ್ತು, ದಯ ಏನಾಗಿತ್ತಂದ್ರೆ ನಿಮ್ಗೆ ಹೆಂಗ್ ಧರ್ಮ ಬರ್ತೈತಿ, ಈ ಜೈನ ಧರ್ಮ ಹೆಂಗ್ ಬರ್ತೈತಿ?